ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಿರ್ತಕ್ಕಂಥ ಗಲಾಟೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು 7 ರೌಂಡು ಬುಲೆಟ್ಗಳು ಏನು 7 ರೌಂಡು ಫೈರಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬುಲೆಟ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಬಾಂಬ್ ನಿಷ್ಕ್ರಿಯ ದಳ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಬಾಂಬ್ ನಿಷ್ಕ್ರಿಯ ದಳ ತಂಡ ಈಗ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ನಾವೀಗ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಜನಾರ್ದನ ಡಿ ನಿವಾಸದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿದ್ದೀವಿ. ಈ ರಸ್ತೆಯಲ್ಲಿ ಏನು ಇದೇ ಜಾಗದಲ್ಲಿ ಫೈರಿಂಗ್ ಆಗಿತ್ತು, ಒಟ್ಟು 7 ರೌಂಡ್ಗಳ ಫೈರಿಂಗ್ ಆಗಿತ್ತು. ಫೈರಿಂಗ್ ಆಗಿರ್ತಕ್ಕಂಥ ಬುಲೆಟ್ಗಳನ್ನು ಕೂಡ ಹುಡುಕ್ಲಿಕ್ಕೆ ಕೂಡ ಈಗ ಬಾಂಬ್ ನಿಷ್ಕ್ರಿಯ ದಳ ತಂಡ ಕೂಡ ಬಂದಿರತಕ್ಕಂಥದ್ದು. ನಾವು ನೋಡ್ಬೋದು ಬಾಂಬ್ ನಿಷ್ಕ್ರಿಯ ತಂಡದ ಜೊತೆಗೆ ಕೂಡ ಇಲ್ಲಿನ FSL ತಂಡ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ 7 ರೌಂಡು ಫೈರಿಂಗ್ ಆಗಿರ್ತಕ್ಕಂಥದ್ದು. 7 ರೌಂಡ್ ಫೈರಿಂಗ್ ಜೊತೆಗೆ 7 ಬುಲೆಟ್ಗಳನ್ನು ಕೂಡ 7ರಲ್ಲಿ 3 ಬುಲೆಟನ್ನುಗಳು ಕೂಡ ಜನಾರ್ದನ ಡಿ ಅವರು ಈಗಾಗಲೇ ಒಂದು ತನಿಖಾ ತಂಡಕ್ಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇನ್ನುಳಿರ್ತಕ್ಕಂಥ ಬುಲೆಟ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಈಗ ತಂಡ ಈ ಸ್ಥಳದಲ್ಲಿ ಮುಖ ಮೂಡಿರ್ತಕ್ಕಂಥದ್ದು. ಜೊತೆಗೆ FSL ತಂಡ ಕೂಡ, ಯಾಕೆಂತಂದರೆ ಈಗಾಗಲೇ ಸ್ಥಳದಲ್ಲಿ ಯಾವಾಗ ಘಟನೆ ನಡೆತಕ್ಕಂಥ ಸ್ಥಳದಲ್ಲಿ ಕೂಡ FSL ತಂಡ ಅವತ್ತಿನಿಂದ ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳವನ್ನು ಕೂಡ FSL ತಂಡ ಮಾಜರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಬಿದ್ದಿರ್ತಕ್ಕಂಥ ಕೆಲವು ಕುರುಹುಗಳಿಂದ ಅವುಗಳನ್ನು ಕೂಡ ಈಗಾಗಲೇ FSL ಜಪ್ತಿ ಮಾಡಿಕೊಂಡು FSL ರಿಪೋರ್ಟಿಗೆ ಕೂಡ ಈಗಾಗಲೇ ಕಳಿಸಿಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ಬಾಂಬ್ ನಿಷ್ಕ್ರಿಯ ದಳ ತಂಡ ಕೂಡ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕೆಂತಂದರೆ ಇದು ಎಷ್ಟು ಬುಲೆಟ್ಗಳು ಈಗ ಪ್ರಾಥಮಿಕ ತನಿಖವಾಗಿ 7 ಬಾರಿ ಕೂಡ ಫೈರಿಂಗ್ ಆಗಿರ್ತಕ್ಕಂಥದ್ದು ಕೂಡ ಪ್ರಾಥಮಿಕ ಮಾಹಿತಿಯಿಂದ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಈಗ ಆ ಫೈರಿಂಗ್ ಆಗಿರ್ತಕ್ಕಂಥ ಬುಲೆಟ್ಗಳು ಕೂಡ ಸಿಕ್ಕಿರಲಿಲ್ಲ. ಆದರೆ ಸಿಕ್ಕಿರ್ತಕ್ಕಂಥ ಬುಲೆಟ್ಗಳು ಕೇವಲ 3 ಬುಲೆಟ್ಗಳು ಕೂಡ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಅವುಗಳನ್ನು ಕೂಡ FSL ತಂಡ ಕೂಡ FSL ಜೊತೆಗೆ ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಇಡೀ ಘಟನಾ ಸ್ಥಳದಲ್ಲಿ, ಅಂದರೆ ಘಟನೆ ಫೈರಿಂಗ್ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಈಗ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ FSL ತಂಡ ಜಂಟಿಯಾಗಿ ಈಗ ತಪಾಸಣೆ ಮಾಡಲಿಕ್ಕೆ ಕೂಡ ಬಂದಿರತಕ್ಕಂಥದ್ದು. ಯಾಕೆಂತಂದರೆ ಘಟನಾ ಸ್ಥಳದಲ್ಲಿ ಯಾವ ರೀತಿಯಾದಂಥ ಅವತ್ತು ಸನ್ನಿವೇಶ ಸೃಷ್ಟಿಯಾಗಿತ್ತು, ಈಗಾಗಲೇ ಎಲ್ಲ ವಿಡಿಯೋಗಳನ್ನು ಕೂಡ ಈಗಾಗಲೇ FSL ತಂಡ ಕೂಡ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗಾಗಲೇ ಎಲ್ಲ ವಿಡಿಯೋಗಳನ್ನು ಆಧರಿಸಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಯಾವೆಲ್ಲ ಅಂದರೆ ಈಗ ಒಂದು ಏನು ರಾಜಶೇಖರ್ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಈಗಾಗಲೇ ಖಾಸಗಿ ಬಂದೂಕಿನಿರ್ತಕ್ಕಂಥದ್ದು. ಅದು ಸತೀಶ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಏನು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕ ಇರತಕ್ಕಂಥ ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ರಾಜಶೇಖರ್ ಅವರಿಗೆ ಗುಂಡು ತಗಲಿರ್ತಕ್ಕಂಥೇಳಿ ಈಗಾಗಲೇ ದೃಢಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಚರಣ್ ಸಿಂಗ್ ಅವರನ್ನು ಕೂಡ ಬಂಧನ ಮಾಡಿ ನ್ಯಾಯಾಂಗ ಕಸ್ಟಡಿಗೆ ಕೂಡ ಬೆಂಗಳೂರಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಮತ್ತೆ ಸಾಕಷ್ಟು ಫೈರಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕೆಂತಂದರೆ ಇಲ್ಲಿ ಖಾಸಗಿ ಬಂದೂಕುಗಳಿಂದ ಕೂಡ ಹೆಚ್ಚು ಫೈರಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಎಷ್ಟು ರೌಂಡು ಫೈರಿಂಗ್ ಆಗಿದೆ ಅನ್ನೋದು ಕೂಡ ಖಚಿತ ಮಾಹಿತಿಯನ್ನು ಕೂಡ ಈ ಒಂದು ಪೊಲೀಸರು ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದರೆ ಇಲ್ಲಿ ಎಷ್ಟು ಬಾರಿ ಫೈರಿಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಬಾಂಬ್ ನಿಷ್ಕ್ರಿಯ ತಂಡ ಏನಿದೆ, ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಈ ಒಂದು ಬುಲೆಟ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಈಗ ಹಿಡಿದಿರ್ತಕ್ಕಂಥದ್ದು. ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ, ಅಂದರೆ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ FSL ತಂಡ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಕಳೆದ ಘಟನೆ ನಡೆದಿಂದ ಕೂಡ ಇಂದಿನವರೆಗೂ ಕೂಡ FSL ತಂಡ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಆ ಬುಲೆಟ್ಗಳನ್ನು ಆಧರಿಸಿ ಈಗಾಗಲೇ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟನ್ನು ಕೂಡ ಆಧರಿಸಿ, ಅದರ ಜೊತೆಗೆ ನಿನ್ನೆಯಷ್ಟೇ ಗುರುಚರಣ್ ಸಿಂಗ್ ಅವರ ಫಿಂಗರ್ ಟೆಸ್ಟ್ ಕೂಡ SP ಕಚೇರಿಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಆತ ಬಳಸಿರ್ತಕ್ಕಂಥ ಬಂದೂಕು, ಅದರ ಜೊತೆಗೆ ಆತನ ಫಿಂಗರ್ ಟೆಸ್ಟ್ ಹೋಲಿಕೆಯನ್ನು ಕೂಡ ಈಗಾಗಲೇ FSL ಕೂಡ ಕಳಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಇಡೀ ಪ್ರಕರಣ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷಣಕ್ಕೊಂದು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಅವತ್ತಾಗಿರ್ತಕ್ಕಂಥ ಘಟನೆ, ಯಾಕೆಂದರೆ ಜನಾರ್ದನ ರೆಡ್ಡಿ ಅವರು ಕೂಡ ನಿನ್ನೆ ಕೆಲವೊಂದು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪೆಟ್ರೋಲ್ ಬಾಂಬ್ ಒಂದು ದಾಳಿಗೆ ಕೂಡ ಯತ್ನ ಕೂಡ ಆಗಿತ್ತು. ಆಟೋದಲ್ಲಿ ಕೂಡ ಪೆಟ್ರೋಲ್ ಬಾಂಬನ್ನು ತಂದಿದ್ರು ಅಂತೇಳಿ ಕೆಲವೊಂದು ವಿಡಿಯೋಗಳನ್ನು ಕೂಡ ಅವರು ನಿನ್ನೆ ಬಿಡುಗಡೆ ಮಾಡಿದರು. ಆ ನಿಟ್ಟಿನಲ್ಲಿ ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇಡೀ ಈಗಾಗಲೇ IGP ಅವರು ಕೂಡ, ಅಂದರೆ ವರ್ತಿಕಾ ಕಟಿಯಾರ್ IGP ಕೂಡ ಸ್ಥಳಕ್ಕೆ ಧಾವಿಸಿರ್ತಕ್ಕಂಥದ್ದು. ಏಕೆಂತಂದರೆ ಅವರು ಈಗಾಗಲೇ ಸಾಕಷ್ಟು ಘಟನೆ ನಡೆದಿರ್ತಕ್ಕಂಥ ದಿನದಿಂದ ಕೂಡ
ಖುದ್ದು IGP ಅವರ ನೇತೃತ್ವದಲ್ಲಿ ಇಡೀ ತನಿಖೆ ಕೂಡ ನಡೀತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ IGP ಅವರು ನೇತೃತ್ವದಲ್ಲಿ ಬಾಂಬ್ ಸ್ಕ್ವಾಡ್, ಅದರ ಜೊತೆಗೆ FSL ತಂಡ ಕೂಡ ಈಗ ಒಂದು ಇಡೀ ಸ್ಥಳದಲ್ಲೇ ಮೊಕ್ಕಮೂಡಿ ಒಂದು ತನಿಖೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಎಷ್ಟು ರೌಂಡ್ ಫೈರ್ ಆಗಿದೆ, ಎಷ್ಟು ಬುಲೆಟ್ಗಳನ್ನು ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಇಳಿದಿರ್ತಕ್ಕಂಥದ್ದು. ಇಡೀ ಘಟನೆ ನಡೆದಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಶೋಧ ಕೂಡ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ FSL ಕೂಡ ಮಾಡ್ತಾ ಇದೆ. ಇಲ್ಲಿ ನಿಜವಾಗ್ಲೂ ಏಳು ಬಾರಿ ಏನು ಫೈರಿಂಗ್ ಆಗಿದೆ ಅಥವಾ ಇನ್ನೂ ಹೆಚ್ಚು ಫೈರಿಂಗ್, ಯಾಕೆಂತಂದರೆ ಇಲ್ಲಿ ಸರ್ಕಾರಿ ಗನ್ಗಳನ್ನು ಕೂಡ ಏನು ರಾಜಕೀಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಗನ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವುಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವರಿಂದ ಯಾವುದೂ ಕೂಡ ಫೈರಿಂಗ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಿರ್ತಕ್ಕಂಥ. ಈಗ ಖಾಸಗಿ ಬಂದೂಕುಗಳಿಂದ ಫೈರಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಷ್ಟು ಬಾರಿ ಫೈರಿಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಖಚಿತ ಮಾಹಿತಿಯನ್ನು ಕೂಡ ಪೊಲೀಸರು ಮತ್ತು ಇಡೀ ತನಿಖಾ ತಂಡ ತಿಳಿದುಕೊಳ್ಳಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಖಾಸಗಿ ಬಂದೂಕುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಈಗಾಗಲೇ ಅವರನ್ನು ಕೂಡ ಖಾಸಗಿ ಅಂಗರಕ್ಷಕರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಓರ್ವ ಅಂಗರಕ್ಷಕರನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಲಿಕ್ಕೆ ಬೆಂಗಳೂರಿಗೆ ಕೂಡ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಆದರೆ ಇಲ್ಲಿ ಇಡೀ ಘಟನೆಯಲ್ಲಿ ಎಷ್ಟು ಬಾರಿ ಫೈರಿಂಗ್ ಆಗಿದೆ ಅನ್ನೋದು ಕೂಡ ಪತ್ತೆ ಹಚ್ಚಲಿಕ್ಕೆ ಈಗ FSL ತಂಡ ಜೊತೆಗೆ ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಈಗ ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ್ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.